ತೆಗಿಬೇಕು ಅನ್ನಿಸ್ತಿದ್ಯಾ? ಯಾಕೆ? ಏನೋ ಒಂಥರ ಪಾಪ ಅನಿಸ್ತದ. ಏಜ್ ನೋಡಿನಾ ಪಾಪ ಅನ್ನಿಸ್ತಿದ್ಯಾ? ಹಿಂದೆ ಕೂಡದೆ ಒಂಥರ ಮಜಾ ಅಲ್ಲ. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಶ್ರೀ ವೆಂಕಟೇಶ್ವರ ಝೂಲಾಜಿಕಲ್ ಪಾರ್ಕಿಗೆ ಹೋಗ್ತಾ ಇದೀವಿ. ಇದು ಎಂಟ್ರೆನ್ಸ್ ಒಳ್ಳೆ ಸಖತ್ತಾಗಿದೆ. ಒಳಗಡೆ ಹೆಂಗಿದೆಯಾ ನೋಡೋಣ. ನಾವು ಅರೌಂಡ್ 3-4 ಅವರ್ಸ್ ನೋಡಿರೋದನ್ನ ನಾನು ನಿಮಗೆ ಫ್ಯೂ ಅವರ್ಸ್ ಅಲ್ಲೇ ಈ ಝೂಲಾಜಿಕಲ್ ಪಾರ್ಕ್ನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಝೂ ಹೆಂಗಿತ್ತು, ಏನು ಟಿಕೆಟ್ ಪ್ರೈಸ್ ಏನು, ಎಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕೊಟ್ಟಿದ್ದೀನಿ. ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಅಡಲ್ಟ್ಸ್ಗೆ 70 ರುಪೀಸ್, ಚಿಲ್ಡ್ರನ್ಸ್ಗೆ 30 ರುಪೀಸ್. ಮತ್ತೆ 4 ವೀಲರು ಇಲ್ಲಿ ಅಲೋ ಇದೆ. ನಿಮ್ದೇ ನೀವು ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ನಿಮ್ ವೆಹಿಕಲ್ ನ ಒಳಗಡೆ ಬಿಡ್ತಾರೆ. ಅದಕ್ಕೆ ಟೋಟಲ್ಗೆ 750 ರುಪೀಸ್ ಪೇ ಮಾಡಬೇಕು ಇಲ್ಲಿ. ಮತ್ತೆ ಕ್ಯಾಮರಾಗೆ 200 ರುಪೀಸ್, ಮತ್ತೆ ಸ್ಟಿಲ್ ಕ್ಯಾಮ್ರಾ ಇದ್ರೆ ಅದಕ್ಕೆ 50 ರುಪೀಸ್ ಪೇ ಮಾಡಬೇಕು. ನಾನು ಅದನ್ನ ತಗೊಂಡ್ಲಿಲ್ಲ, ಸ್ಕಿಪ್ ಮಾಡಿದ್ದೆ. ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆದ್ರೆ ಅಲ್ಲಿ ಫಸ್ಟ್ ನಾವು ನೋಡೋದು ಆಲಿವ್ ಬಬೂನ್ನ. ಇದಕ್ಕಿಂತ ಮುಂಚೆ ಅಲ್ಲಿ 2 ವೀಲರು ಮತ್ತು ಸೈಕಲ್ಲು ಎಲ್ಲದೂ ಸಿಕ್ಕತ್ತೆ. 2 ವೀಲರು ಮತ್ತು ಸೈಕಲ್ಲು ಆ ಝೂನವ್ರದ್ದೇ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಚಾರ್ಜಸ್ ಪೇ ಮಾಡಿ ನೀವು ಸೈಕಲ್ಲು ಅಥವಾ 2 ವೀಲರ್ ತೊಗೋಬೋದು. ನನ್ನ ಮಗಳಿಗೆ ಆ್ಯಕ್ಚುಲಿ ಅಮ್ಮ ನಾವು ಸೈಕಲ್ ತೊಗೊಳೋಣ ಅಂತ ತುಂಬ ಹೇಳ್ತಾ ಇದ್ಲು. ಬಟ್ ನಾವು ಅತ್ತೆ ಅವ್ರ ಜೊತೆಗೆ ಹೋಗಿದ್ದಕ್ಕೆ ಮತ್ತೆ ಸರಿಯಾಗಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಸೈಕಲ್ ತೊಗೊಂಡಿಲ್ಲ, ನಾವು ಎಲೆಕ್ಟ್ರಿಕ್ ಕಾರೇ ತೊಗೊಂಡಿದ್ವಿ. ಇಲ್ಲಿ ಎಲೆಕ್ಟ್ರಿಕ್ ಕಾರಿಂದು ಏನು ಸ್ಪೆಷಲ್ಲು ಅಂತಂದರೆ, ಈಗ ಮೈಸೂರು ಝೂ ಅಲ್ಲಿ ಅಲ್ಲೆಲ್ಲ ಆದರೆ ಒಂದು ಟೀಮಿಗೆ ಅಂತ ಹೇಳ್ಬಿಟ್ಟು ಒಂದು ಕಾರ್ ಕೊಟ್ಟಿರ್ತಾರೆ. ಅವ್ರು ಹೋಗಿ ಒಂದು ಕಡೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಂದರೆ ಅಲ್ಲೇನು ಝೂ ನೋಡಲಿಕ್ಕೆ ಅಲ್ಲಿ ಅನಿಮಲ್ಸ್ ಎಲ್ಲಿರುತ್ತೋ ಅಲ್ಲಿ ನಾವು ಹೋಗ್ಬಿಟ್ಟು ಅದನ್ನೆಲ್ಲ ಎಕ್ಸ್ಪ್ಲೋರ್ ಆಗಿ ಮತ್ತೆ ಬಂದು ಅದೇ ಗಾಡಿ ಹತ್ತುತ್ತೀವಿ. ಇಲ್ಲೇ ಆ ಥರ ಅಲ್ಲ, ಎಲೆಕ್ಟ್ರಿಕ್ ಕಾರಿಗೆ ಅಂತ ಒಂದು ಸ್ಪಾಟ್ ಇರುತ್ತೆ. ಅವರು ಕರ್ಕೊಂಡು ಹೋಗ್ಬಿಟ್ಟು ಎಲೆಕ್ಟ್ರಿಕ್ ಕಾರ್ದು ಒಂದು ಸ್ಪಾಟ್ ಇರುತ್ತಲ್ಲ ಅಲ್ಲಿ ಬಿಡ್ತಾರೆ. ಅಲ್ಲಿ ನಾವು ಏನು ಅನಿಮಲ್ಸ್ ಇರುತ್ತೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಆಗಬೇಕು. ಎಕ್ಸ್ಪ್ಲೋರ್ ಆದಮೇಲೆ ಮತ್ತೆ ಅಲ್ಲಿಗೆ ಮತ್ತೆ ಇನ್ಯಾವುದೋ ಒಂದು ವೆಹಿಕಲ್ ಬರುತ್ತೆ. ನಾವು ಹತ್ತಿದ ವೆಹಿಕಲ್ಲೇ, ಫಸ್ಟಿಗೆ ಹತ್ತಿದ ವೆಹಿಕಲ್ ಎಲ್ಲ ಬೇರೆ ಇನ್ಯಾವುದೋ ವೆಹಿಕಲ್ ಬರುತ್ತೆ. ಅಲ್ಲಿಗೆ ಹತ್ಕೊಂಡು ನಾವು ಮತ್ತೆ ಇನ್ನೊಂದು ಸ್ಪಾಟಿಗೆ ಹೋಗ್ಬೋದು. ಆ ಥರ ಮಾಡಿದ್ದಾರೆ ಇಲ್ಲಿ. ಎಲ್ಲರಿಗೂ ಕೈಗೆ ಟ್ಯಾಗ್ ಹಾಕಿರ್ತಾರೆ. ಆ ಟ್ಯಾಗಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರು ಎಲೆಕ್ಟ್ರಿಕ್ದು ಪೇ ಮಾಡಿದ್ದಾರೆ ಎಲೆಕ್ಟ್ರಿಕ್ ಕಾರಿಗೆ ಅಂತ ಹೇಳ್ಬಿಟ್ಟು, ಪೇ ಮಾಡಿರೋದು ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿ ಅವರು ಹತ್ತಿಸ್ಕೊತಾರೆ. ಅದೊಂಥರ ಇಲ್ಲಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಇಲ್ಲಿ. ಸೊ ದಟ್ ನಾವು ಅವರು ನಮಗೋಸ್ಕರ ವೆಯ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ನಾವು ಮತ್ತೆ ಅರ್ಜೆಂಟಲ್ಲಿ ನೋಡ್ಕೊಂಬರ್ಬೇಕು ಅಂತಲೂ ಏನೂ ಇಲ್ಲ. ಆರಾಮ್ಸೆ ನೋಡಿಕೊಂಡು ನಿಧಾನಕ್ಕೆ ಬರ್ಬೋದು. ಒಂಥರ ಚೆನ್ನಾಗಿತ್ತು. ನಾವು ಎಲೆಕ್ಟ್ರಿಕ್ ಕಾರಲ್ಲಿ ಹೋಗಿನೂ ಅರೌಂಡ್ ನಮಗೆ 3-4 ಅವರ್ಸ್ ಮೇಲೇ ಆಯಿತು ಈ ಪಾರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ. ಇನ್ನು ನಡ್ಕೊಂಡೆಲ್ಲ ಹೋಗಿದ್ರೆ ಅಂತೂ ಫುಲ್ ಡೇ ಬೇಕೇ ಬೇಕು ಇದನ್ನು ನೋಡೋಕ್ಕೆ. ಝೂ ಮಾರ್ನಿಂಗ್ 8:30 ಸಂಜೆ 5:30 ತನಕ ಓಪನ್ ಇರುತ್ತೆ. ಇಲ್ಲಿ ಮೋರ್ ದೆನ್ ಅನಿಮಲ್ಸಿಗಿಂತ ಇಲ್ಲಿ ನೇಚರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ರೋಡ್ಸು ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಸೀನ್ರಿಗೋಸ್ಕರನೇ ಹೋಗಬೇಕು ಅಂತ ಅನಿಸುತ್ತೆ ಇಲ್ಲಿ. ಸಫಾರಿ ಮಾತ್ರ ನೀವು ಮಿಸ್ ಮಾಡಲೇಬಾರ್ದು. ಸಫಾರಿ ಒಳಗಡೆ ಅಂತೂ ಈವನ್ ಅದು 5 ಮಿನಿಟ್ಸ್ ಸಫಾರಿ ಜರ್ನಿ ಆದರೂ ಸಹಿತ ಒಳಗಡೆ ಗುಡ್ಡ ಮತ್ತು ಅದು ಗ್ರೀನರಿ ಮಾತ್ರ ಸಖತ್ತಾಗಿದೆ. ಮಾತ್ರ ವ್ಯೂ ಮಾತ್ರ ಸಫಾರಿ ಮಾತ್ರ ಇಲ್ಲಿ ಮಿಸ್ ಮಾಡಲೇಬೇಡ್ರಿ. ಎಷ್ಟು ತನಕ ಅಂದರೆ ತುಂಬ ವೆಯ್ಟಿಂಗ್ ಟೈಮ್ ಏನು ತುಂಬ ಇರಲ್ಲ. ಒಂದು 5 ಮಿನಿಟ್ಸ್ ಜರ್ನಿ ಅಷ್ಟೇ ಅಲ್ವಾ, 5-10 ಮಿನಿಟ್ಸ್ ಜರ್ನಿ ಅಷ್ಟೇ ಅದು ಸಫಾರಿ ಇರೋದು. 1.5 ಕಿಲೋಮೀಟರ್ಸ್ ಅಷ್ಟೇ ಸಫಾರಿ ಜರ್ನಿ ಇರೋದು. ಆದರೂ ಸಮೇತ ನೀವು ಸಫಾರಿನ ಮಿಸ್ ಮಾಡಬೇಡಿ. ಅದು ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲ ಕಡೆನೂ ರೂಟ್ ಮ್ಯಾಪ್ ಹಾಕಿರ್ತಾರೆ. ಯಾವ್ಯಾವ ಅನಿಮಲ್ಸ್ ಎಲ್ಲೆಲ್ಲಿದೆ ಮತ್ತು ಏನೇನು ಅನಿಮಲ್ಸ್ ಇದೆ ಅಂತ ಎಲ್ಲ ರೂಟ್ ಮ್ಯಾಪ್ ಹಾಕಿರ್ತಾರೆ. ಆ ರೂಟ್ ಮ್ಯಾಪ್ ಹಾಕ್ಕೊಂಡು ನಮಗೆ ಈಸಿ ಆಗುತ್ತೆ ಎಲ್ಲ ಕಡೆ ಹೋಗೋಕ್ಕೆ. ಫಸ್ಟ್ ನಾವು ಎಕ್ಸ್ಪ್ಲೋರ್ ಆಗೋದೇ ಬರ್ಡ್ಸಿಂದ. ನವಿಲಿಂದನೇ ಫಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ಆಗೋದು. ಲೆಟ್ ಸ್ಟಾರ್ಟ್. ಅಲ್ಲಲ್ಲಿ ಗರಿ ಬಿಚ್ಚಿದೆ ಪಪ್ಪು. ಗರಿಗಳು ಜಾಸ್ತಿನೇ ಇಲ್ಲ ಇದಕ್ಕೆ. బాగుంది కదా, పికాక్ చూడు, నెమలి. వైట్ది ಚಿಕ್ಕ ಚಿಕ್ಕದಿರೋದೇನು ಕೋಳಿನ ಇದು? ಕೋಳಿ ಅಲ್ಲ ಏನ್ರಿ? ಆ ಚಿಕ್ಕದಿರೋದು ಕೋಳಿನ ಅಥವಾ ಮರಿನಾ? ಇದ್ರ ಮರಿಗಳನ್ನ ಅಷ್ಟು ಚಿಕ್ಕವು ಇರ್ತಾವ? ಅಮ್ಮ ಒಂದು ನವಿಲ್ಗೆ ಚಿಕ್ಕ ಇದು ಯಾವತ್ತೂ ನೋಡಿರ್ಲಿಲ್ಲ ಅಮ್ಮ. ಮೇ ಬಿ ಹುಡುಗಿ ಅನ್ಸುತ್ತೆ. ಇದು ಹುಡುಗಿ, ಅದು ಹುಡುಗ. ಯಾಕೆ ಹುಡುಗಿ ಬ್ಯೂಟಿಫುಲ್ ಅಲ್ಲ? ಅನಿಮಲ್ಸ್ ಎಲ್ಲ
మళ్ళీ ఓపెన్ చేస్తాను. ಇದಕ್ಕೆ 100ಗಿಂತ ಕಡಿಮೆ ಫೆದರ್ಸ್ ಇದಾವೆ. ಅಪ್ಪ ಅದು ಇದು ಕಡಿಮೆ ಇದೆ, ಜಾಸ್ತಿ ಇರುತ್ತೆ. ಯಾವತ್ತೂ ನೋಡಿರ್ಲಿಲ್ಲ ಇದ್ರ ಮರಿಗೆ. ಒಳ್ಳೆ ಕೋಳಿ ಮರಿ. ಝೂಮ್ ಮಾಡಿ ಸೇಮ್ ಮೊಟ್ಟೆ ಇಟ್ಟು ಮೊಟ್ಟೆ ಮರಿ ಮಾಡ್ತಾವೆ. ನರ್ಸರಿ ಅಂತ ಇದೆಲ್ಲ ಫೀಮೇಲ್ ಏನು ಕೊಡ್ತಿದ್ದಾರೆ? ಏನ ನಾವು ಫೀಡ್ ಮಾಡ್ಬೋದಾ? ಇಲ್ಲ ಪಾಪ. ಬರ್ಡ್ಸ್ ಎಲ್ಲ ನೋಡಿ ನಾವು ಎಲೆಕ್ಟ್ರಿಕ್ ಕಾರ್ ಹತ್ತಿ ನೆಕ್ಸ್ಟ್ ಹೋಗಿದ್ದೆ ನಾವು ಸಫಾರಿಗೆ. ಆ್ಯಕ್ಚುಲಿ ಸಫಾರಿಗಿನ್ನ ಮುಂಚೆ ತುಂಬ ಅನಿಮಲ್ಸ್ ಎಲ್ಲ ಇಲ್ಲ, ಸಫಾರಿ ಆದಮೇಲೆ ತುಂಬ ಅನಿಮಲ್ಸ್ ಎಲ್ಲ ಇರೋದು. ಸಫಾರಿಗೆ ಆ್ಯಕ್ಚುಲಿ ಜಾಸ್ತಿ ಚಾರ್ಜಸ್ ಏನೂ ಇಲ್ಲ. ದೊಡ್ಡವ್ರಿಗೆ 50 ರುಪೀಸು ಮತ್ತು ಚಿಕ್ಕವ್ರಿಗೆ 30 ರುಪೀಸು. ಇಲ್ಲಿ ಒಂದು ಜಾಗ ಇರುತ್ತೆ, ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಬೇಕು. ಆಮೇಲೆ ಬಸ್ಸಸ್ ಎಲ್ಲ ಬರುತ್ತೆ, ಬಸ್ ಹತ್ಕೊಂಡು ಹೋಗಬೇಕು. ಬಸ್ ಹತ್ಬೇಕಾದ್ರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈಗ ಡ್ರೈವರ್ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಇರುತ್ತಲ್ಲ ಎಂಟ್ರೆನ್ಸಲ್ಲೇ, ಅಲ್ಲಿ ಕುತ್ಕೊಂಡ್ರೆ ಆದಷ್ಟು ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಆ್ಯಕ್ಚುಲಿ ಇಂಜಿನ್ ಮೇಲೇ ಒಂದು ಬೆಡ್ ಥರ ಹಾಕಿದ್ರು, ಅಂದರೆ ಸೀಟ್, ಅದು ಕೂಡ ಸೀಟ್ ಹಾಕಿದ್ರು ಅಲ್ಲಿ. ನಾವು ಅಲ್ಲಿ ಕುತ್ಕೊಂಡಿದ್ವಿ, ನಾನು ನನ್ನ ಮಗಳು. ಅದಕ್ಕೆ ನಮಗೆ ಮುಂದ್ಗಡೆಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಎಲ್ಲದೂ ಕ್ಲಿಯರಾಗಿ ಕಾಣ್ತಾ ಇತ್ತು. ನಾವು ಗ್ರಿಲ್ಲಲ್ಲೇ ನೋಡ್ತಾ ಇದ್ದೀವಿ ಅನ್ನೋ ಥರ ಅಷ್ಟು ಅನ್ನಿಸ್ತಾ ಇರಲಿಲ್ಲ ನಮಗೆ. ನಾವು ಬೇಕಂತ ಪ್ಲ್ಯಾನ್ ಮಾಡಿಬಿಟ್ಟೆ ಬೇಗನೆ ಹತ್ಬಿಟ್ಟು ನಾವು ಆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಕುತ್ಕೊಂಡಿದ್ದ ವ್ಯೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ಹಿಂದೆ ಎಲ್ಲ ಕುತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಯಾಕಂದರೆ ಆಲ್ರೆಡಿ ಅನಿಮಲ್ಸ್ ಗ್ರಿಲ್ಲಲ್ಲೇ ಇರುತ್ತೆ, ಮತ್ತು ನಾವು ಕೂತಿರೋ ಗಾಡಿನೂ ಗ್ರಿಲ್ಲಲ್ಲೇ ಇರುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ಎಂಟ್ರಿ ಆಗಿದ ತಕ್ಷಣ, ಅಂದರೆ ಗಾಡಿ ಹತ್ತಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಏನು ಜಾಗ ಇರುತ್ತೆ ಆ ಜಾಗನ ಆಕ್ಯುಪೈ ಮಾಡಿದ್ರೆ ಆದಷ್ಟು ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ, ಈ ಸಫಾರಿ ಬಸ್ಸಸ್ನ ಯಾಕೆ ಗ್ರಿಲ್ಲಲ್ಲಿ ಇಟ್ಟಿರ್ತಾರೆ, ಅಂದರೆ ಈ ಬಸ್ಸಸ್ಸಿಗೂ ಫುಲ್ ಕವರ್ ಮಾಡಿರ್ತಾರಲ್ಲ ಆ ಥರ. ಅದರಿಂದ ನಾವು ಕ್ಲಿಯರಾಗಿ ಏನು ನೋಡೋಕ್ಕೆ ಆಗೋದಿಲ್ಲ, ಹೊರಗಡೆ ಸೀನ್ರಿ ಆಗಲಿ, ಆಮೇಲೆ ಅನಿಮಲ್ಸ್ ಎಲ್ಲ ಆಗಲಿ. ಅದ್ರ ಬದಲಿಗೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಎಲ್ಲ ಬರುತ್ತಲ್ವ, ವೋಲ್ವೋ ಬಸ್ಸಸ್ಸು ಆ ಥರದ್ದೆಲ್ಲ. ಸೊ ಆ ಥರದ್ದೆಲ್ಲ ಮಾಡಿದ್ರೆ ಸೇಫ್ಟಿನೂ ಇರುತ್ತೆ, ಮತ್ತು ನಾವು ಅನಿಮಲ್ಸ್ ಎಲ್ಲನೂ ಕ್ಲಿಯರಾಗಿ ನೋಡ್ಬೋದಲ್ಲ ಅಂತ ಅನಿಸುತ್ತೆ. ನಿಮಗೂ ಹೀಗೆ ಅನಿಸುತ್ತಾ? ಅನಿಸಿದರೆ ಕಮೆಂಟ್ ಮಾಡಿ. ಇಲ್ಲಿ ಅದೇನೋ ಒಂದು ಅನಿಮಲ್ ಬೆಳ್ಳಗಿದ್ದು, ಅಲ್ಲೂ ಒಂದು ಇಯರ್ ಇದೆ. ವೈಟ್ ಅನಿಮಲ್ ನೋಡ್ಬೇಕು. ಇದೆಲ್ಲ ಏನು ಹೇಳ್ತಾರೆ, ಕಾರ್ನಿವೋರಸ್, ಹರ್ಬಿವೋರಸ್ ಐತಿ, ಕಾರ್ನಿವೋರಸ್ ನಾನ್ ವೆಜ್ ತಿನ್ನೋದು. ಅದಕ್ಕೊಂದು ಸಪ್ರೇಟ್ ಗೇಟ್ ನೋಡು, ಅದು ಬಂದ್ಬಿಡುತ್ತೆ ಅಂತ. ಅದು ಹೆಂಗೆ ಹತ್ಕೊಂಡು ಎಗರುತ್ತಲ್ಲ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಆಟೋಮೆಟಿಕಾ? ಆಟೋಮೆಟಿಕ್. ಮತ್ತೆ ಎಲ್ಲಿದ್ದಾರೆ? ಇಲ್ಲಿ ಒಳಗಡೆ ಇದ್ದಾರೆ. ಇದು ಓಪನ್ ಮಾಡೋಕ್ಕೆ 10 ನಿಮಿಷ. ಇಲ್ಲೇ ಕಾಯ್ತಿದ್ರೆ ಯಾರು ಬಂದಾಗ ಹಿಂಗೆ ಎಗರು ಬಿಟ್ಬಿಡುತ್ತೆ. ಇಲ್ಲ ಅಂದರೆ ಆಮೇಲೆ ನಾವು ಮಧ್ಯಾಹ್ನ ಬಂದಿದ್ವಲ್ಲ, ಅದ್ರ ಸ್ಲೀಪಿಂಗ್ ಟೈಮ್. ಎಂಟರಿಂಗ್ ಇನ್ನು ಬ್ಯಾಕ್ ಟೈಮ್. ಅರ್ಲಿ ಮಾರ್ನಿಂಗ್ ಲಯನಸ್ ಇಲ್ಲಿ ಮುಂದೆ ಮುಂದೆ ಸ್ಟ್ರೈಟ್ ಅಲ್ಲಿ ಬಸ್ ಇಲ್ಲಿ ಅದೇ ವೈಟ್ ಕಲರ್ ಇದೆ, ಮತ್ತೊಂದು ಆರೆಂಜ್ ಕಲರ್ ಹಿಡ್ಕೊಳ್ಳ. ಅದೇ ಚಿಕ್ಕ ಮರಿ ಬೇರೆ ಇದೆ. ಆ ಕಡೆ ಸೈಡ್ ನೋಡಿ, ಇಲ್ಲ ಈ ಕಡೆ ನೋಡಿ ಸ್ವಲ್ಪ. ಇಲ್ಲಿ 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 ಅದೇ 2 ಲೈನ್. ಇಲ್ಲಿ ಇಲ್ಲಿ ಇಲ್ಲಿ
ತೋರ್ಸೆ ಪಾಪು. ಅದ್ ನೋಡಿ ಟಚ್ ಮಾಡ್ಬೇಕು ಅನ್ಸುತ್ತಲ್ಲ ಪಾಪು. ಅದೇ ನಮ್ಮ ಚೀನಿ ಬರುತ್ತೆ. ಏನು ನಾವು ಕಾಣ್ತಾನೆ ಇಲ್ಲ. ಚೂರಿ ಅದನ್ನ ಅಲ್ಲಾಡ್ಸಿದ್ರೆ ಏನ್ ನೋಡುತ್ತೆ. ಎಷ್ಟು ಇಗ್ನೋರ್ ಮಾಡಕ್ ಟ್ರೈ ಮಾಡ್ತಾರೆ. ಒಂದೂನು ಅಮ್ಮ ಆ ಕಡೆ ಇತ್ತು. ಯಾಕೆ ಮತ್ತು ಕೇಜಲ್ಲಿ ಇಟ್ಟಿದ್ದಾರೆ, ಅಲ್ಲಿ ಗೇಟ್ ಮಾಡಿ ಕೂಡ ಮತ್ತೆ ಕೇಜಲ್ಲಿ ಹಾಕಿದ್ದಾರೆ ಅಂದೆ. ಫೈಟಿಂಗ್ ಮಾಡ್ಬೋದು ಹಂಗೆಲ್ಲ ಇರುತ್ತಲ್ಲಪ್ಪ. ಮತ್ತೆ ಇವೆರಡು ಮಾಡ್ತಾ ಇಲ್ಲ. ಎರಡನ್ನೂ ಲಯನೆಸ್ ಅಲ್ಲ ಅದಕ್ಕೆ ಬಿಟ್ಟಿದ್ದಾರೆ. ಸಿಂಹ ಅಮ್ಮ ಅದು ನಮ್ ನೋಡುತ್ತಾ ಇದೆ ಕಂಟ್ರೋಲ್. ಅಮ್ಮ ಯಾಕೆ ಅದು ಇಗ್ನೋರ್ ಮಾಡುತ್ತೆ ನೋಡಕ್ಕೆ. ಎಷ್ಟನೇ ನೋಡತ್ತೆ ಅವಕ್ಕೂ ನಾವು ನೋಡಿ ಸಾಕಾಗಿರುತ್ತೆ. ಅಮ್ಮ ಅವಾಗ ನೋಡಿಲ್ಲ, ಇವಾಗ ಹಿಂಗ್ ನೋಡ್ತೀನಿ ನೋಡಿ. ಇವಾಗ ನೋಡ್ತೀರ ನೋಡಿ ಪಾಪ, ಇವಾಗ ನೋಡ್ತಿದೆ ಪಾಪ. ಇವಾಗ ಕಡೆ ತಿರುಕಂತು. ಇವರಿಗೆಲ್ಲ ಹಂಟ್ ಮಾಡಕ್ ಬಿಡಲ್ಲ ಪಾಪ, ಅದಕ್ಕೆ ಊಟ ಹಾಕ್ತಾರೆ ಅಷ್ಟೇ ಅನ್ಸುತ್ತೆ. ಅದಕ್ಕೆ ಎದ್ದಿದೆ. ಆದ್ರೆ ಅವ್ರು ನೋಡ್ಕೊಂತ ನಾವು ಬಂದ್ಬಿಟ್ಟು ಬೆಡ್ಶೀಟ್ ಮೇಲೆ ಹೋಗ್ತಿದೀವ ಇವಾಗ ಅಷ್ಟೇ. ನಾನೇನು ಮರಿಯೆಲ್ಲ ಕಾಣುತ್ತೆ ಅನ್ಕೊಂಡೆ. ಮರಿಯೆಲ್ಲ ಕೇರ್ಟಕ್ಕೆ ತಗೊಂಡ್ಬಿಡ್ತಾರೆ. ಯಾಕೆ ಅವು ಸುಮ್ಮನೆ ಫೈಲ್ ಮಾಡ್ತೀವಿ ನೋಡಲ್ಲ. ಅಲ್ಲಿ ಮುಂದೆ ಕಾರ್లో పోతాను ನಮ್ಮ ರಿಲೇಟಿವ್ ಕಾರ್లో ನಾನು ಇಲ್ಲಿ ಇಂತ ಚಿನ್ನ ಚಿನ್ನವన్నీ చూడాలి. ಕಾಣುತ್ತೆ ಮರನೇ ಹತ್ತುತ್ತವೇನೋ, ತೋಳ ಎಲ್ಲ ಮರ ಸಿರ್ತಾ ಇದ್ರೆ ಹತ್ತುತ್ತವೆ. ಎಷ್ಟು ರೆಡ್ ಇದೆ ನೋಡ್ಕೋಬೋದು. ಅಮ್ಮ ಅದೇನು ಫ್ರೂಟ್ಸ್ ತಿಂತಿದ್ಯಾ? ರೆಡ್ ಇದೆ ನೋಡಿದ್ರೆ ಅಮ್ಮ ಅದೇನು ತಿಂತಿದ್ದ? ಫ್ರೂಟೇ. ಅದೇ ಯಾವ ಫ್ರೂಟು? ವಾಟರ್ ಮೆಲನಾ ಇರ್ಬೋದೇನ. ಎಲ್ಲಿದ್ದಾವೆ ಇಲ್ಲಿ? ಓ ಅಲ್ಲಿ ರಿವರ್ಸ್ ಆಗಿ ನಿಂತ್ಕೊಂಡಿದ್ದೆ ನೋಡು ಪಾಪ ಅಲ್ಲಿ. ಹಾ ಒಂದೇ ಒಂದಿದೆ ರಿವರ್ಸ್ ಆಗ. ಇದು ಹೇಳ್ತಾರಲ್ಲ ಅದು ಹೈಟ್ ಬೆಳೆದಿಲ್ಲ ಅಂತ, ಅದಕ್ಕೆ ಅದಕ್ಕೆ ಬೆಳೀತಾ ಇತ್ತು. ಅಮ್ಮ ಅಮ್ಮ ಅದು ಹಿಂಗೆ ಹಿಂಗೆ ಈ ಥರ ಇದೆಯಲ್ಲಮ್ಮ,
ಇದು ಕ್ಲಾಸಿಂದ ಹಿಂಗೆ ಇಟ್ಕೊಳುವಂಥದ್ದು. ಇದ್ಯಾವುದು? ಹೌದು, ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ನೋಡ್ಬೋದನ್ನ. ಮತ್ತು ನಮಗೆ ಅಲೋ ಇಲ್ಲ ಅನ್ಸುತ್ತೆ ಒಳಗಡೆ. ಕಲರ್ ಕಲರ್ ಅದಾವ. ಅಮ್ಮ ಫ್ರೀಯಾಗಿ ಬಿಟ್ಟರೆ ಏನು ಮಾಡ್ತವೆ? ಹೊರಗೋಗ್ತವೆ. ಅಮ್ಮ ಇಷ್ಟೇನಾದ್ರೆ ಇದು ಕಿತ್ಕೊಬಂದ್ರೆ ಇದು ನಾವು ಇಟ್ಕೋಬೋದು. ಪಾಪ ಇದನ್ನೇ ಅನ್ಸುತ್ತೆ ನಾವು ಭೀಮೇಶ್ವರ ರೆಸಾರ್ಟಲ್ಲಿ ನೋಡಿದ್ದು. ನಾನು ಎಲೆ ಕೊಡೋದಕ್ಕೆ ಎಂಥದ್ದು ಇದು? ಅಮ್ಮ ನನಗೂ ಒಂದು ಅದಕ್ಕೆ ಎಲೆ ಕೊಡಬೇಕು ಅನಿಸ್ತದೆ. ಅದು ಎಲೆ ಇದೆಯಲ್ಲ ಅಲ್ಲಿ ಅದನ್ನು ತಿಂತಿದೆ. ಅಮ್ಮ ಅದು ಎಷ್ಟು ಕಾಸ್ಟ್ಲಿ. ಮೇಲೂ ಇಲ್ಲ ಕೆಳಗೂ ಇಲ್ಲ. ಇರುತ್ತೆ ಪಾಪ ನೋಡ್ಕೊಂಡು. ಬಟ್ ಊಟ ಹಾಕಿದ್ದಾರೆ. ಅಲ್ಲಿದೆ. ನಾನು ನೋಡ್ತಾ ಇದೆ. ಅಲ್ಲಿ ಹಾಂ, ಮಾತಾಡ್ಸು. ಹೆಂಗೆ ಕುಕ್ಕೋಸ್ಕೊಂಡು ಪಾಪ ಸುಮ್ಮನೆ ಕೂತ್ಕೊಂಡ್ಬಿಟ್ಟದೆ. ಯಾಕಂದ್ರೆ ಏನು ಹುಷಾರೈತಲ್ಲ ಕೇಳತ್ತೆ. ಒಂದೊಂದು ನೀರು ಇಟ್ಟಿದ್ದಾರೆ, ಅದ್ರಾಗೇನು ಹಾಲು ಹಾಕಿದ್ದಾರೆ. ಬೇಜಾರಾಗಲ್ವಾ? ಆಫ್ರಿಕನ್ ಗೇ ಪ್ಯಾರೆಟ್. ಹಾಂ, 40 to 60. ಕೂಗ್ತಿದೆ ನೋಡಿ. ನೀನು ಕೂಗ್ಬೇಡ. ಮುಂದೆ ನಾನು ಸೌಂಡ್ ಮಾಡಿಲ್ಲ, ನಾನು ನೋಡ್ತಿದ್ದೆ. ನೀವು ಮಾಡಿ ಅಂತಾರ ಅಂತಾರೆ. ನೀ ಮಾಡು. ಅಮ್ಮ ಪ್ಯಾರೆಟ್ ಇನ್ಸೊಂಡು ಮಾಡುತ್ತೆ. ಪ್ಯಾ 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 ಅಂತ ಅಪ್ಪ ಮತ್ತೆ ಅಲ್ಲಿ ಗಾಡಿ ಕುಂತದವ ನೋಡಿದ್ವಿ. ಹ್ಞೂ, ಇಲ್ಲಿ ಎಷ್ಟಾಗ ಕುಂತದವ ನೋಡಿ. ಇಲ್ಲಿ ಏನಲ್ಲಿ ಅಂತೀಯ ನೋಡಿ. ನೋಡಿ ಪಾಪ ಬೇಜಾರಾಗಿದ್ದೀರ ನೋಡಿ. ಇಲ್ಲಿ ಗೋಡೆ ಮಗಲ್ಲ ಹೆಂಗೆ ಕುಂತದವ. ವಯರ್ ಮೇಲೆಲ್ಲ ಕುಂತೆ ಅಂತ ಇವು ನೋಡಿ ಸಣ್ಣ ಮರಿಗಳು. ಮರಿ ಎಲ್ಲ ದೊಡ್ಡದೇ ಅದು. ಚೆನ್ನಾಗದ ಪುಟಾಣಿ ಮರಿಗಳು. ಇಲ್ಲ ಮರಿ ಎಲ್ಲ ಅವು ಸಣ್ಣವು ಸೈಟಿಕ್ಕು. ಕೆಳಗಡೆ ಊಟ ಬಿದ್ದಿದ್ದೇನೋ ಅಂತ ನೋಡ್ತಿದ್ದಾವೆ. ಏನಾರು ಹಾಕ್ಬೋದಾಗಿತ್ತಲ್ಲ ತಂದಿದ್ದವು. ಚೆನ್ನಾಗಿ ಭಾಳ ಆತವ್ರಿ. ಹಾ ಯಾರಿದು ಅಂತ ನೋಡಕ್ಕೆ ಕರ್ಕೊಂತಾರ ನೋಡಕ್ಕೆ ಅಂತ ಬಂದ. ಪೋಸಿಂಗ್ ದರವಾಜ ಏನು ಕಾಣಂಗೆ ಇಲ್ಲ. ಎಲ್ಲೋ ನೆಲ್ಲಗುಂಟು. ಅಮ್ಮ ಅಲ್ಲೊಂದು ಮೂವ್ ಆಗ್ತಿಲ್ಲ ಜಾಸ್ತಿ. ಅಲ್ಲಿ ನೆಲ್ಲಲ್ಲೊಂದು ಇದಾವೆ ಆದರೆ ಅಲ್ಲಿ ಇಲ್ಲಿ ತಿನ್ನೋದು ನಾವು. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ಮೆಣಸಿನ್ಕಾಯಿ ತಿಂತಾವ ಅವು. ಮೆಣಸಿನ್ಕಾಯಿ ತಿಂತವ. ಹ್ಞೂ ಮೆಣಸಿನ್ಕಾಯಿ ಅವಕ್ಕೆ ಇಷ್ಟ. ಹೌದಾ? ಹ್ಞೂ
ಯಾವುದೋ ಒಂದು ಪ್ಯಾರೆಟು ಮೆಣಸಿನಕಾಯಿ ತಿನ್ನುತ್ತಂತೆ. ಇಲ್ಲಿ ಹಾಕಿದಾರಲ್ಲ. ಆ ಕಡೆ ಏನೋ ಬೇರೆ ಇದು ಉತ್ತರ ಮೆಣಸಿನ್ಕಾಯಿ ಇದೆ. ಏನೋ ಇದಂತೆ ಬದಂಡೆ ನೋಡಿ ತಿನ್ಸಿದ್ದ ಚೆನ್ನಾಗಿದೆಲ್ಲ. ರಾಮ ರೋಸ್ ರಿಂಗ್ ಪ್ಯಾರಾಕೀಟ್. ಅಮ್ಮ ಎಲ್ಲವೂ ಕೂಡ ಸೈಡಿಗೆ ಹೋಗ್ಬಿಟ್ಟು ಅಲ್ಲೇ ಕೀಳಕ್ಕೆ ಟ್ರೈ ಮಾಡ್ತಿದ್ದಾವೆ. ಅದಕ್ಕೆ ಎರಡೆರಡು ಲೇಯರ್ ಹಾಕಿದ್ದಾರೆ ಅನ್ಸುತ್ತೆ. ಏನು ಅನ್ನಿಸ್ತೆ ಪಪ್ಪು? ಹೇಳು. ತೆಗಿಬೇಕನ್ನಿಸ್ತಿದ್ಯಾ? ಯಾಕೆ? ಏನೋ ಒಂಥರ ಪಾಪ ಅನಿಸ್ತದ. ಕೇಸ್ ನೋಡಿನಾ ಪಾಪ ಅನ್ನಿಸ್ತಿದ್ಯಾ? ನೆಕ್ಸ್ಟ್ ನಿನಗೆ ನೋಡ್ಬೇಕಲ್ಲ, ನಿಂಗೆ ಸಫಾರಿ ಅಂದರೆ ಮತ್ತು ನಿಂಗೆ ಬರ್ಡ್ಸ್ ಎಲ್ಲ ಕಾಣಬೇಕಲ್ಲ, ಅದಕ್ಕೇನೆ ಇಟ್ಟಿದ್ದಾರೆ. ಹಾಂ, ಇಷ್ಟ ಇಲ್ವಾ? ಇಲ್ಲಿ ನೋಡು, ಇಷ್ಟ ಇಲ್ವಾ ಹಂಗಿರೋದು? ಹಿಂಗಿರೋದು ಇಷ್ಟ ಇಲ್ವಾ? ಪಾಪನ ಇದು? ಇಲ್ಲೇನೂ ಇಲ್ಲ. ವಾವ್, ಇಲ್ಲ ಎಷ್ಟು ಚೆನ್ನಾಗಿದ್ದಾರ ಬಟ್. ಅಲ್ಲ ಅದು ನೋಡಿ ಅಲ್ಲಿ ಎಲ್ಲಿ? ಹಾಂ, ಓತಿಕೆ ಅಂತ. ಹಂಗಂದ್ರೆ ಇದು ಪಪ್ಪು ರಿಸಲ್ಟಾ? ಅಲ್ಲಪ್ಪ, ಕಲರ್ ಕಲರ್ ಚೇಂಜ್ ಆಗುತ್ತಲ್ಲ ಅದು. ಮತ್ತೆ ಯಾಕೆ ಚೇಂಜ್ ಆಗ್ತಿಲ್ಲ? ಉಸಿರುವಳ್ಳಿ ಅಲ್ವಾ? ರೆಪ್ಟೈಟಲ್ಸ್ ಜಾತಿದೆ ಒಟ್ಟು. ಅದೇನು ತಿಂತವೆ? ಹುಳ? ಹಾಂ, ಅದಕ್ಕೆ ನೋಡೋದು ಹುಳಕ್ಕೆ ನೋಡಿ ಕಾನ್ಸಂಟ್ರೇಟ್ ಮಾಡ್ತೀನಿ ನೋಡೋದು. ಹುಳಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ ನೋಡು ಪಪ್ಪು. ಅದು ಹಿಡಿದ್ರೆ ಹಿಡಿಬೋದು, ಅದನ್ನ ಹಿಡಿದ್ರೆ ಹಿಡಿಬೋದು. ಅದು ನೋಡಿ ಹಿಡ್ಕೊಂತಲ್ಲ ಒಂದು. ಹಾಂ, ದೊಡ್ಡದ ಹಿಡ್ಕೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹಿಡ್ಕೊಳಕ್ ಹೋಗ್ತಿತ್ತು, ಓಡೋಗ್ಬಿಡ್ತದು. ಇದು ಎಷ್ಟು ಚೆನ್ನಾಗಿದೆ. ಇವನ್ ಗ್ರೀನ್ ಕಲರ್ ಯಾಕೆ ಕವರ್ ಮಾಡಿರೋದನ್ನ? ಅಂದರೆ ತುಂಬ ಬಿಸಿಲು ಇರುತ್ತಲ್ಲಪ್ಪ, ಮರದವ್ರು ಇರೋದಲ್ವಲ್ಲ ಇವೆಲ್ಲ. ಹಾಂ, ಚೆನ್ನಾಗಿದಾವಲ್ಲ ಕಲರ್ಸ್, ಎಷ್ಟು ಚೆನ್ನಾಗಿದ್ದಾವೆ. ಚಿನ್ನದ ಅದರ ಹತ್ರ ಜೂಮ್ ಮಾಡಿ. ಬಟ್ ಬ್ಲ್ಯಾಕ್ ಇದಾವೆ. ಎರಡಿಲ್ಲ? ಹ್ಞೂ, ಲಾಸ್ಟಿಗೆ ಕೂದಲು ಫುಡ್ ಹಾಕ್ತಿದ್ದಾರೆ. ಫುಡ್ ಹಾಕಿದ್ರೆ ಅದ್ರ ಅದು ಒಳಗೆ ಒಳಗೆ ಕನ್ನಡಕ್ಕೆ ಹಾಕೊಂಡಿಲ್ಲಲ್ಲ, ಕ್ಲೀನಾಗಿ ಕಾಣ್ತಿದಾವ ನಿಮಗೆ. ನೋಡಿ ಇದು ಎಷ್ಟು ಕಲರ್ ಐತೆ. ಹ್ಞೂ, ಹೌಸ್ ಪ್ಯಾರೋ ಅಂತ. ಹೌಸ್ ಪ್ಯಾರೋ ಅಂತ ಬಟ್ ಗಿಣಿ ಇದೆ ಅಲ್ಲ. ಅಲ್ಲ, ಇದೇ ಬೇರೆ. ಬರ್ಡ್ಸ್ಗಳೆಲ್ಲ ನೋಡಿಕೊಂಡು ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಹತ್ತಿದ್ವಿ. ಅಲ್ಲಿ ನೆಕ್ಸ್ಟ್ ನಾವು ನೋಡೋಕ್ಕೆ ಹೋಗಿದ್ದೇನಪ್ಪ ಅಂತಂದರೆ ಲಿಯೋಪಾರ್ಡು ಅದೆಲ್ಲನೂ ಇತ್ತು. ಈ ಬರ್ಡ್ಸ್ ನೋಡೋಕೆ ಹೋದಾಗ ನನಗೆ ಯಾವ ಥರ ಅನ್ನಿಸ್ತಿತ್ತು ಅಂತಂದರೆ, ಅಟ್ಲೀಸ್ಟ್ ನಮ್ಮದು ವ್ಯೂ ಸೈಡ್ ನಾವು ನೋಡ್ತೀವಲ್ಲ ಆ ಸೈಡ್ ಆದರೂ ಒಂದು ಗ್ಲಾಸ್ ಡೋರ್ ಥರ ಏನಾದರೂ ಮಾಡಬಾರ್ದಾ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಮತ್ತೆ ನಾವು ಗ್ರಿಲ್ಲಲ್ಲೇ ಬರ್ಡ್ಸ್ ಎಲ್ಲ ನೋಡಬೇಕು, ಅದು ಕ್ಲಿಯರಾಗಿ ಕಾಣೋದೂ ಇಲ್ಲ. ಅಟ್ಲೀಸ್ಟ್ ಅವರು ಒಂದು ಸೈಡು ಗ್ಲಾಸ್ ಡೋರ್ ಥರ ಮಾಡ್ಬೋದಲ್ಲ ಅನ್ನಿಸ್ತಿತ್ತು. ಈ ಲಯನ್ನು ಅದೆಲ್ಲ ಆದರೆ ಓಪನ್ ಸ್ಪೇಸಲ್ಲಿ ಬಿಟ್ಟಿರ್ತಾರೆ, ಅರ್ಧ ಮಾತ್ರ ಅದಕ್ಕೆ ಬ್ಯಾರಿಕೇಡ್ ಹಾಕಿರ್ತಾರೆ, ಅಂದರೆ ಗ್ರಿಲ್ ಹಾಕಿರ್ತಾರೆ. ಅದ್ರ ಮೇಲೆ ಗ್ರಿಲ್ ಇರೋದಿಲ್ಲ ಅದಕ್ಕೆಲ್ಲ. ಏನು ಈ ಬರ್ಡ್ಸಿಗೆಲ್ಲ ಒಂದು ಸೈಡಿಗೆ ಗ್ಲಾಸ್ ಡೋರ್ ಥರ ಏನಾದರೂ ಮಾಡ್ಬೋದು, ಅವಾಗ ನೋಡೋಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತಿತ್ತು.
ನಿಮಗೆ ಯಾವ ಥರ ಅನಿಸುತ್ತೆ ಅದು ಬರ್ಡ್ಸ್ ಎಲ್ಲ ನೋಡಿದ್ರೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ನನ್ನ ಮಗಳೂ ಅದೆಲ್ಲ ತುಂಬ ಕೇಜಲ್ಲಿತ್ತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಸಮೇತ ಮಾಡ್ಕೊಂಡಿತ್ತು. ಫಸ್ಟಿಗೆ ಅಲ್ಲಾಡ್ತೀವಿ, ಇವಾಗ ಗೊತ್ತಾಯ್ತು. ಬ್ಯಾರಿಕೇಡಿಗೆ ಹಾಕಿರ್ತಾರೆ ಹಾಂ, ಯಾವ ಥರ ಬ್ಯಾರಿಕೇಡ್? ಕೇಜ್ ಒಳಗೆ. ಹಾಂ, ಆಮೇಲೆ 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 ಅವ್ನು ಹೊರಗೆ ಬಿಡ್ತಾರಂತೆ. ಸೊ ಅವು ಅಷ್ಟರಲ್ಲೇ ಈಗ ಮಾಡ್ತಿರ್ತಾವೆ ನೋಡಿ, ಅಷ್ಟರಾಗೆ ಓಡಾಡ್ತಿರ್ತಾವಲ್ಲ, ಹಾಂ, ಅದಕ್ಕೆ ಆಚೆ ಬಂದ್ರೂ ಮತ್ತೆ ಓಡಾಡಬೇಕು ಅಂತ ರಿಯಲೈಸ್ ಆಗಲ್ಲಂತೆ. ಸ್ವಲ್ಪ ದೂರ ಮಾತ್ರ ವಾಕ್ ಮಾಡೋದು. ಹಾಂ, ವಾಕ್ ಮಾಡತ್ತಂತೆ ಅವು. ಅದಕ್ಕಿಂತ ದೂರ ಇದ್ರೆ ಬರಲ್ವಂತೆ, ಅದಕ್ಕೆ ರಿಯಲೈಸ್ ಆಗಲ್ಲಂತೆ. ಇನ್ನು ಕ್ಲಾಸ್ ಇದೆ ಏನೋ ಇದೆ ಅಂತ. ನಾ ಇನ್ನೂ ಕೇಜ್ ಒಳಗೆ ಇದ್ದೀನಿ ಅಂತ ಅಷ್ಟಕ್ಕೇ ಅಷ್ಟಲ್ಲೇ ಓಡಾಡತ್ತಂಥದ್ದು. ನಿಮಗೆ ಯಾವ್ದಪ್ಪ ಡಾಕ್ಟರ್ ಕಲ್ತಿದ್ದು? ಈ ಥರನೇ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ. ಬ್ಯಾಟ್ರಿ ವೆಹಿಕಲ್ದು ಎಲ್ಲೆಲ್ಲಿ ಪಿಕಪ್ಸ್ ಇರುತ್ತೆ, ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಈ ಥರ ಬೋರ್ಡ್ ಹಾಕಿರ್ತಾರೆ. ಸೊ 10 ಮೀಟರ್ಸು ಹಂಗೆ ನಡ್ಕೊಂಡು ಹೋದ್ರೆ ಅಲ್ಲಿಗೆ ನಮಗೆ ಪಿಕಪ್ ಸಿಕ್ಕತ್ತೆ. ನಾವು ಟೈಗರ್ ನೋಡ್ಕೊಂಡು ಎಲೆಕ್ಟ್ರಿಕ್ ಕಾರ್ ಹತ್ತಿ ನೆಕ್ಸ್ಟ್ ಹೋಗಿದ್ದೆ ಲಯನ್ ನೋಡಕ್ಕೆ. ಇಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ವೈಟ್ ಟೈಗ್ರಸ್ ಇದೆ, ಅದು ಕೂಡ ವಿಡಿಯೋ ಹಾಕಿದ್ದೀನಿ ನಾನು ಇದರಲ್ಲಿ. ತುಂಬಾ ಅಟ್ರಾಕ್ಟಿವ್ ಇದೆ. ನಾನು ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ವೈಟ್ ಟೈಗ್ರಸ್ ನೋಡಿದ್ದೆ. ಈ ಬಾಕ್ಸಿಂದ ನೋಡಿ, ಬಾಕ್ಸಿಂದ ನೋಡಿ, ಈ ಬಾಕ್ಸಿಂದ ನೋಡಿ. ಮೊಬೈಲ್ ಅಲ್ಲಿ ಇಲ್ಲಿ ಅಲ್ಲಿಂದ ಹಿಂಗೆ ಹಾಕ್ತಾರಾ? ಪಾಪ ಹಂಗೆಲ್ಲ ಮಾಡಬೇಡ ಸುಂದರಪ್ಪ. ಹಂಗಲ್ಲ, ಅವೇನು ರಿಯಾಕ್ಟ್ ಮಾಡಲ್ಲ. ಅದ್ರ ಮರಿ ಅಂದ್ಕೊಂಡಿರೋದು ಅದು ಗೊತ್ತಾಗಲ್ವಾ ಅದಕ್ಕೆ? ಹುಡುಗನ ಹುಡುಗಿನ ಹೋಗಿ ನೋಡು. ವೈಟ್ ಕಲರ್ ಬಿಳೇದು ಅಜ್ಜಿ, ಹುಡುಗನ ಹುಡುಗಿನ ಅಜ್ಜಿ, ಹುಡುಗನ ಹುಡುಗಿನ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಲೈಫ್ ಸ್ಪಾನ್ 60 20 ಇಯರ್ಸ್, ವೆಯ್ಟ್ 140 230 kg. ಪಪ್ಪು ಊಟಕ್ಕೆ ಹಾಕಕ್ಕೆ ಬಂದಿರ ನೋಡಿ ಪಪ್ಪು. ಇಲ್ಲಿ ಇಲ್ಲಿದೆ ಪಪ್ಪು, ಇಲ್ಲಿ ಇವಾಗ ಇಲ್ಲಿ ಊಟಕ್ಕೆ ಹಾಕ್ತಾರೆ ನೋಡು. ಸ್ವಲ್ಪ ಅಲ್ಲಾಡಿಸ್ಬಿಡ, ಅಲ್ಲಿದೆ ನೋಡು, ಹಾಕ್ತಾರೆ ನೋಡಿ ಇವಾಗ. ಅಲ್ಲಿ ಅಂಕಲ್ ನಿಂತಿದ್ರು ಅಲ್ಲ, ಇಲ್ಲಿ ಊಟಕ್ಕೆ ಹಾಕಕ್ಕೆ ಬರ್ತಾರೆ. ಇವಾಗ ಅಲ್ಲಿ ನಿಂತಿದ್ರು ಅವರು ಒಂದೇ. ಇಟ್ಕೊಂಡಿದ್ರು ನೋಡಲ್ಲಿ.
ಓದಕ್ಕೆ ಆಲ್ರೆಡಿ ಹಾಕಿದ್ದಾರೆ ಪಪ್ಪು. ಅಲ್ಲಿ ಕಾಣಿಸ್ತಿಲ್ವಾ? ಇಲ್ಲಿ ಪಾಪ ಊಟಕ್ಕೆ ಹಾಕ್ತಾರೆ ನೋಡೋದನ್ನ ಫಸ್ಟು. ಸೇಮ್ ಡಾಗಿ ಥರ ಇಲ್ಲ ಏನಪ್ಪ ಎಲ್ಲಿ ಅಭ್ಯಾಸ ಆಗಿರುತ್ತಲ್ಲ. ಇಲ್ಲಿ ಎಲ್ಲಿದೆ? ಕಾಣಲಿಲ್ವಾ? ಇಲ್ಲಿ ಅಲ್ಲಿದೆ ಮರದ ಕಡೆ ಅಲ್ಲಿದೆ. ಎಲ್ಲಿದೆ? ಬನ್ನಿ ತೋರಿಸ್ತೀನಿ. ನಾಯಿ ನಾವೇ ಹಾಂ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಮ್ಮ ಇಲ್ಲಿ ಬನ್ನಿ, ಇಲ್ಲಿ ಕಾಣುತ್ತೆ. ಕಾಣುತ್ತೆ ಸರಿ, ಬಟ್ ಅಲ್ಲಿ ಅಲ್ಲಿ ನಿಂತು ಅವ್ರ ಊಟಕ್ಕೆ ಹೆಂಗೆ ಹಾಕ್ತಾರೆ ನೋಡೋಣ ಅಂದರೆ ಮೋಸ್ಟ್ಲಿ ಅಲ್ಲಿ ಹಾಕ್ತಾರೆ ಅನ್ಸುತ್ತೆ. ಮೇಬಿ ಅಲ್ಲಿ ಬಕೆಟ್ ಇಡ್ತಾರೆ. ಅಲ್ಲಿ ಮೋಸ್ಟ್ಲಿ ಬ್ಯಾರಿಕೇಡ್ ಥರ ಇರ್ಬೋದು ಏನಾದ್ರು, ಗ್ರಿಲ್ ಥರ. ಮೇಬಿ ಒಂದು ಬಕೆಟಲ್ಲಿ ಇಟ್ಬಿಟ್ಟು ಡೋರ್ ಹಾಕ್ತಾರೆ. ಅಲ್ಲ ಪಾಪು, ಗ್ರಿಲ್ ಥರ ಇರ್ಬೋದು, ಬರೀ ಊಟ ಅಷ್ಟೇ ಹಾಕಂಗೆ. ಅದರ ಕಾಡೋದಿರುತ್ತೆ ಅಷ್ಟೇ. ಹ್ಞೂ, ಅದಕ್ಕೆ ವೈಲ್ಡ್ ಡಾಗ್. ಅದನ್ನ ತಗೊಂಡ್ಬಿಟ್ಟು ಸಿಟಿಯಲ್ಲಿ ಹಾಕ್ತಾರೆ, ಏನು ನೋಡುತ್ತೆ. ಸಿಕ್ಕಿದ್ದೆಲ್ಲ ಅದಕ್ಕೆ ಸ್ಲಾಟ್ ಬಿಯರ್ಸ್ ಅಂತ ಹೇಳಿದೆ. ಓ, ಇದಕ್ಕೆ ಸ್ಲಾತ್ ಬೇರ್ ಅಂತ ಹೇಳದ? ಅದು ಬೇರೆಪ್ಪ, ಸ್ಲಾತ್ ಬೇರ್ ಅದು ಬೇರೆ ಪಪ್ಪು. ಅದು ಮುಖ ನೋಡೋಕೆ ಸ್ವಲ್ಪ ಸ್ಲಾತ್ ಥರನೇ ಇದೆ ನೋಡಿ. ಫಿಶ್ ಹಾಕಿದ್ದಾರೆ ಅದಕ್ಕೆ ಈ ಕಡೆ ಮುಖ ತೋರಿಸಂಗಿಲ್ಲ. ಇಲ್ಲಿ ಕೇಳು ಅಂಕಲ್, ಅದೊಂದೇ ಇರುತ್ತಲ್ಲ, ಬೋರ್ ಆಗಲ್ವಾ ಅದಕ್ಕೆ? ಯಾಕೆ ಕೇಳೋದಲ್ಲ ನಿಂದ? ಅಲ್ಲಿ ಫಿಶ್ ಹಾಕಿದ್ದಾರೆ ತಿನ್ನಕ್ಕೆ. ಅದು ಫಿಶ್ ಅಂದರೆ ಅಲ್ಲಿ ಕಾಣ್ತಿ ಇವಾಗ ಮುಸುಡಿ ಪಪ್ಪು. ಅವಾಗೆಲ್ಲ ನಾವು ಚಿಕ್ಕರಿದ್ದ ಕರಡಿ ಕರ್ಕೊಂಬರ್ತಿದ್ರು ಪಪ್ಪು ಊರಿಗೆ. ಯಾರಾದ್ರೂ ನೈಟ್ ಸುಸು ಮಾಡ್ತಿದ್ರೆ ಅವ್ರಿಗೆ ಎದ್ರವ್ರಿಗೆಲ್ಲ ಆ ಕರಡಿ ಮೇಲೆ ಕೂರಿಸಿ ಹಿಂಗೆ ಓಡಾಡಿಸ್ತಾ ಇದ್ರು ಪಪ್ಪು ಅದನ್ನ. ಅವಾಗ ನಾವೆಲ್ಲ ಎದ್ರಿಕೊಂಡಿದ್ರೆ ಅದನ್ನ ಕೂರಿಸ್ತಾ ಇದ್ರು. ಅಂದ್ರೆ ಏನು ಅದು ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಹೇಳ್ತಿರೋದು. ನೀವೀಗ ಝೂ ಅಲ್ಲಿ ನೋಡ್ತಿದ್ದೀರಾ, ನೀವು ಕೂತ್ಕೊಂಡೇ ಇದ್ದೀರಾ? ಕೂತಿದ್ದಿ ನಾನು, ಅಂದ್ರೆ ಕಡೂರಲ್ಲಿ ಕೂತಿಲ್ಲ, ಚಳ್ಕೆರಲ್ಲಿ ಏನೋ ಕೂತಿದ್ದೆ. ನಾನು ನಮಗೆ ಯಾಕಮ್ಮ ಹಂಗಲ್ಲ ಆಪರ್ಚುನಿಟಿ ಬ್ಯಾನ್ ಮಾಡಿದ್ರು. ಅದೇ ಅದು ಅನಿಮಲ್ಸ್ಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಕೇಳಿಲ್ಲ ಹಾಕೋದು ನಾವು ಹೋಗಲ್ವಾ? ಅದು ನಂಗೆ ಗೊತ್ತಿಲ್ಲ, ಅದು ನೀನು ಗೌರ್ಮೆಂಟಿಗೆ ಕೇಳಬೇಕು. ಅಮ್ಮ ಕೇಳುವ, ನೀವು ತೆಲುಗು ಗೊತ್ತು, ನೀವು ಆಂಧ್ರ ಪ್ರದೇಶದಲ್ಲೇ ಹುಟ್ಟಿದ್ರಲ್ಲಮ್ಮ, ಗೊತ್ತಿರುತ್ತೆ ಅಲ್ವಾ? ಎಲ್ಲ ಅನಿಮಲ್ ಒಂದೊಂದೇ ಇರುತ್ತಲ್ಲ, ಬೋರ್ ಆಗಲ್ವಾ? ಫೈಟ್ ಪಪ್ಪು ಫೈಟ್ ಮಾಡುತ್ತೆ. ಅದಕ್ಕೆ ಒಂದೊಂದೇ ಬಿಟ್ಟಿದಾರಂತೆ. ಮತ್ತೆ ಯಾವಾಗ ಬಿಡ್ತೀರಾ ಅನಿಮಲ್ಸ್? ಒಳಗಡೆ ಇದೆ, ಎರಡು ಇದೆ, ಬಟ್ ಬೇರೆ ಬೇರೆ ಕಡೆ ಇದೆ. ಏನಂತೆ ಅರ್ಥ ಆಗ್ಲಿಲ್ವಾ? ಕನ್ನಡ ಅಂತ உள்ள இருக்கா ரெண்டு அஞ்சு இருக்கா ஒன்று உள்ள அஞ்சு இருக்கா பட் இக்கடிச்சு ஒன்று தான் பார்க்க முடியும். ಓಹೋ ಓಕೆ ಓಕೆ. ಅಮ್ಮ ಬೆಳಗ್ಗೆ ಎರಡು ಇರ್ತಾವೆ, ಆಮೇಲೆ ಗೊತ್ತಿಲ್ಲ ಅದು.
லஞ்ச் டைம் வரைக்கும் 2 வெளியில இருக்குது. ஆஃப்டர்நூன் ஒன்று தான் வெளியில இருக்குது. ஓகே ஓகே. ಅಲ್ಲಪ್ಪ ಎಷ್ಟು ಸ್ಲೋ ಹಾಂ. ಅಮ್ಮ ಏನಂದ್ರೆ ಒಂದೊಂದ್ಸರಿ ಒಂದೇ ಫುಡ್ನ 20-30 ದಿನಗಿಂತ ಜಾಸ್ತಿ ಡೈಜೆಸ್ಟ್ ಮಾಡ್ಕೊಂತಾವಂತ. ಯಾವ ಸ್ಲಾತ್ 20-30 ದಿವಸ ಆದ್ರೂ ಕೂಡ ಇನ್ನೂ ಡೈಜೆಸ್ಟ್ ಮಾಡ್ತಾವಂತೆ ಫುಡ್ಡು. ಅದೇ ಫುಡ್ ನಿಧಾನ ಅದು ಡೈಜೆಸ್ಟ್ ಅಲ್ಲೂ ಕೂಡ ಶಕ್ತಿ ಇಲ್ಲದೂ ಸತ್ತೋಗ್ತಾವಂತವು. ಓ ಏನಂದ್ರೆ ಡೈಜೆಸ್ಟ್ ಮಾಡೋದು ಸ್ಲೋ ಆಗ್ಬಿಟ್ರೆ ಅವು ಶಕ್ತಿ ಕಡಿಮೆ ಆಗಿ ಸತ್ತೋಗ್ತಾವಂತ. ಕಾಡ ಅವು ಸ್ಲಾಟ್ಸ್ ಅಂತ ಇರ್ತದೆ. ತುಂಬ ನಿಧಾನ. ಅದೇನಂದ್ರೆ ಊಟ ತಿಂದಿದ್ದು ಹೊಟ್ಟೆಲೇ ಇರುತ್ತೆ, ಡೈಜೆಸ್ಟ್ ಮಾಡ್ಕೊಳಲ್ಲ, ನಿಧಾನ ಮಾಡ್ತಿರುತ್ತೆ. ಅದರಲ್ಲಿ ಅವಾಗ ಅದಕ್ಕೆ ಶಕ್ತಿ ಬರಲ್ಲ. ಎಷ್ಟಕ್ಕೊಂದಿದ್ದಾವೆ ಪಪ್ಪು? ನಾವು ಇನ್ನೆಲ್ಲಿ ನೋಡಿದಪ್ಪ ಇದನ್ನ? ಮೈಸೂರು ಎಲ್ಲ ಇದು ಅನಿಮಲ್ ಇನ್ನೆಲ್ಲಿ ನೋಡಿದ್ವಿ ಇದನ್ನ? ನೋಡಿದ್ರೇನು? ಇಲ್ಲ, ಎಲ್ಲಿ ನೋಡಿದ್ವಿ? ನೆನಪಿಲ್ಲ. ರೆಸಾರ್ಟಲ್ಲಿ. ಭೀಮೇಶ್ವರಿ ರೆಸಾರ್ಟಲ್ಲಿ ಅದು ಬಂದ್ಬಿಟ್ಟು ಗುದಾ ಥರ ಇತ್ತದು. ಫುಲ್ ಬ್ಲ್ಯಾಕ್ ಇದು. ಒಂದು ಸ್ವಲ್ಪ ಆ ಕಡೆನೂ ಮಕ್ಕಂಡವ. 3 ಮನ್ಗಿದಾವೆ, 2 ಎದ್ದಿದಾವೆ. ಏನೋ ಕಕ್ಕ ಡಿಗ್ ಮಾಡ್ತಿದೆ ಅಂತ. ಇಂಡಿಯನ್ ರಾಕ್ ಪೈಥಾನ್. ಬಟ್ ನಾವು ದುಬೈಯಲ್ಲಿ ನೋಡಿದ್ದು ಹೆಂಗಿತ್ತಲ್ಲ ಪಪ್ಪು? ದುಬೈಲಿ ಹಿಂಗೆ ನಿಂತಿತ್ತು ನೋಡು ಗ್ಲಾಸಿಂದ. ಎಲ್ಲಿದೆ? ಅಲ್ಲಿದೆಯಲ್ಲ. ವಾಟರ್ ಮೆಲನ್ ಸ್ಮೆಲ್ ಮಾಡಿದ್ರೆ ಸಾಕೋದು ಬರ್ತಿತ್ತು ನೋಡಿ. ಜನ ಇದನ್ನೆಲ್ಲ ಹಾಕಿದ್ದಾರೆ. ಫ್ರೂಟಿ ಎದ್ದೇಳ್ತು ನೋಡಿ, ಎದ್ದೇಳ್ತು. ಒಂದೇ ಒಂದಿದೆ. ಅವಾಗ ಇವಾಗ ಗೊತ್ತಾಗಿದೆ. ಅಲ್ಲೊಂದು ಇಲ್ಲಿ. ಓ ಹೌದು, ಅಲ್ಲೇ ಅನ್ಸುತ್ತೆ ಅಗಿದೆ ಅಂತ. ಅದು ಇಲ್ಲೊಂದಲ್ಲಿ ನೀರಲ್ಲಿ ಅಲ್ಲೊಂದು ಮೊಸಳಿನ ಅಲ್ಲೊಂದೈತೆ. ಮೊಸಳಿಲೆ ಅಲ್ಲ ಕಟಿಗೆ ಮೊಸಳಿಲೆ ಕಟಿಗೆ ಕಡಿಗೆ ಅಂದ್ರೆ ನೋಡ್ಕೋಬ. ಕ್ಲೀನಾಗಿ ಹೇಳ್ಬೇಕು. ಅಲ್ಲಲೇ ಕಟ್ಟಿಗೆ ಅಂತ. ಮೊಸಳಿಲೆ ಅಲ್ಲಲೇ ಕಟಿಗೆ ಅಲ್ಲಲೇ ಮುಸುಳಿ ಕಟಿಗೆ ಮೊಸಳೆ ನೋಡ್ಬೇಕಾರೆ ಫನ್ನಿ ಪಾರ್ಟ್ ಏನಂದ್ರೆ ನಮ್ಮ ಅತ್ತೆ ಅವು ಆ ಥರ ಅಲ್ಲಾಡ್ದಂಗೆ ಹಂಗ್ ಬಿದ್ದಿರೋದಕ್ಕೆ ಇವೆಲ್ಲ ಸತ್ತೋಗ್ಬಿಟ್ಟಿದಾವೆ, ಬದುಕಿಲ್ಲ ಅನ್ಸುತ್ತೆ. ನೋಡಿ ಇವ್ರು ಕೇಜಿಂದ ಹೊರಗಡೆ ತೆಗ್ದೇ ಇಲ್ಲ, ಅವ್ ಹೆಂಗ್ ಸತ್ತೋಗಿದಾವ ಆಲ್ರೆಡಿ. ಮೋಸ್ಟ್ಲಿ ಸತ್ತೊಂದ್ 2-3 ದಿನ ಆಗಿದೆಯೇನೋ ಅನ್ನೋ ತರ ಹೇಳ್ತಾ ಇದ್ರು. ಅಕಸ್ಮಾತ್ ಗ್ಲಾಸ್ ಮುರಿದ್ರೆ ಅದು ತಕ್ಕನಂಗೆ ಹಾಕಿರ್ತಾರಪ್ಪ. ನೋಡಿಲ್ಲ ಫುಡ್ ಇವಾಗಿನ ಫ್ರೆಶ್ ಹೆಂಗ್ ಬಿದ್ದಿದೆ ನೋಡಿದ್ರೆ ಸತ್ತಿರಂಗಿರುತ್ತಲ್ಲ. ಸತ್ತೋಗಿದ್ರು ಕೂಡ ಗೊತ್ತಾಗಿಲ್ಲ ಅಂದ್ರೆ ಅವರಿಗೆ ಗೊತ್ತಾಗುತ್ತೆ ಪಪ್ಪು. ಅದು ಹೆಂಗೆ ಡೈಲಿ ಅಬ್ಸರ್ವ್ ಮಾಡ್ತಾರೆ ಅದನ್ನ. ದಿನಕ್ಕೊಂದ್ಸಲಿ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ. ಅದ್ರ ಮೇಲೆ ಅದ್ರದ್ದು ಪಾಟಿ ಮೇಲೂ ಡಿಪೆಂಡ್ ಮಾಡ್ತಾರೆ ಅದ್ರ ಹೆಲ್ತ್ ಹೆಂಗಿದೆ ಅಂತ. ಅದು ಪಾಟಿ ಅದು ಮಾಡ್ತಾವೆ ನೀರಲ್ಲಿ. ಇದೊಂದೇ ಅಂತಲ್ಲ, ಎಲ್ಲದನ್ನೂ ಅಷ್ಟೇ.
ಮಾಡ್ತಾರೆ ಅವ್ರು, ವೆಟರ್ನರಿ ಡಾಕ್ಟರ್ಸಿಗೆಲ್ಲ ಗೊತ್ತಿರುತ್ತೆ. ಯಾಕೆ ಚೆನ್ನಾಗಿರಲ್ಲ. ಅಡಾಪ್ಟ್ ಮಾಡ್ಕೊಳಲ್ವಾ? ಇಲ್ಲ, ಯಾರಿಗೆ ಬೇಕು ನಾನ್ ವೆಜ್? ನಾನೇ ಮಾಡ್ತೀನಿ. ಹ್ಞೂ ಬೇಕಾದ್ರೆ ಅದ್ರ ಇಲ್ಲದೇ ಕಾಣಿಸ್ತಿಲ್ಲ ಪಪ್ಪ. ಅಮ್ಮ ಮುಂಚೆ ಆನೆಗೆ ಟಸ್ಕು ಬರ್ತಿದ್ವು ಉದ್ದುದ್ದು, ಅದಕ್ಕಂತ ಸಾಯಿಸಿದ್ರು ಅಂತ ಇವಾಗ ಟಸ್ಕ್ಲೆಸ್ ಬರುತ್ತಂತೆ. ಟಸ್ಕ್ ಇರೋದು ಮೇಲು, ಟಸ್ಕ್ ಇಲ್ದಲ್ಲ ಇರೋದು ಫೀಮೇಲು. ಟಸ್ಕ್ಲೆಸ್ ಹೆಂಗೆ ಬರ್ತವೆ? ಅದೇನು ಮ್ಯಾನುಫ್ಯಾಕ್ಚರ್ಡಾ? ಹ್ಯೂಮನ್ ಮೇಡ ಅದೇನು? ಅವು ಏನು ಮಾಡ್ತಿದ್ದಾವೆ, ಕಿವಿಯಲ್ಲಿ ಆಟಾಡ್ತಿದ್ದಾವ. ನೋಡಮ್ಮ ಯಾರಾದ್ರು ಹೋಗಿರಪ್ಪ ಹೋಗ್ತಿದಾರೆ. ಹ್ಞೂ ಈಗ ಅವರೆಲ್ಲ ಟೇಕ್ ಕೇರರ್ಸ್. ಅದೇ ಝೂ ಕೀಪರ್ ಆಮೇಲೆ ಓಪನ್ ಇದೆ, ಯಾರು ಬಂದ್ಬಿಟ್ಟು ಅದಕ್ಕೆಲ್ಲ ಕಟ್ಟಿದಾರಲ್ಲ. ಅಮ್ಮ ನನಗೂ ಝೂ ಕೀಪರ್ ಆಗ್ಬೇಕು ಬರೀ ಆನೆಗೆ. ಅದ್ರ ಟಸ್ಕ್ ಕಡ್ದಾಗ ಕಟ್ಟೆ ಆಗಿದೆ ಅಮ್ಮ. ಆನೆ ಅದಿರೋದೇ ಹಂಗೆ ಪಾಪು ಕಟ್ ಮಾಡಿರ್ತಾರ. ಏಕೆ ಹರ್ಟ್ ಮಾಡ್ತವೆ ಅಂತ ತುಂಬ ಇದು ಚೂಟಿದ್ರೆ. ಅಮ್ಮ ಕಟ್ಟಿಲ್ಲ ಅಂದ್ರೆ ಬಂದ್ಬಿಟ್ಟಿದೆ, ಮುರಿದು ಬಂದ್ಬಿಡ್ತಿತ್ತಲ್ಲ. ಕಿವಿಯಿಂದ ಆಟಾಡ್ತಾವ ಅವು. ಸೊಳ್ಳೆ ಎಲ್ಲ ಕಡಿತಿರ್ತಾವಲ್ಲಪ್ಪ, ಅದಕ್ಕೆ ಬಾಲ ಕಿವಿ ಎಲ್ಲ ಹಂಗೆ ಅಲ್ಲಾಡಿಸ್ತಾವ. ಊಟಕ್ಕೆ ಹಾಕ್ತಾವ್ರ. ನಾನು ಹಾಕ್ಬೋದು. ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಹಾಕಕ್ಕೆ ಬಿಡ್ತೀರಾ ಅಂತ ಕೇಳೋಣ. ಅಡಾಪ್ಟ್ ಮಾಡಕ್ಕೆ ಎಷ್ಟು ಅಂತ ಇವನ್ನೆಲ್ಲ ಮಾಡೋಕ್ಕಾಗಲ್ಲ ಪಾಪ. ಒನ್ ಡೇಗೆ ಅಷ್ಟು. ಒನ್ ಡೇಗೆಲ್ಲ ಇದು ಕೊಡಲ್ಲ ಪಾಪ ಅಡಾಪ್ಷನ್. ಇತ್ತಲ್ಲ ಬರ್ಡಿಗೆ ಅಲ್ಲಿ ಒನ್ ಡೇಗೆ ಅಂತ ಹೇಳ್ಬಿಟ್ಟು ಅದು ಹಾಕಿರ್ತಾರೆ, ಬಟ್ ಇಟ್ಸ್ ನಾಟ್ ಪರ್ ಡೇ. ಅದು ಹುಡುಗಿ ಅದು, ಅಥವಾ ಇನ್ನೂ ವಯಸ್ಸಿರೋದಿರ್ಬೇಕು. ಹೆಣ್ಣಾನು ಆ ಕಡೆ ಚಿಕ್ಕದೇನಲ್ಲ ಇನ್ನು ಹೆಂಗೆ ತಲೆ ಹೆಂಗೆ ಅಲ್ಲಾಡಿಸ್ತೈತೆ ನೋಡ್ಬೇಕು, ಟೊಳೆ ಅಂತ. ಅದು ಕೊಡೋಮಸ್ ಹಚ್ಚಲ್ವಾ? ಅದಕ್ಕೆ ಎಲ್ಲಿಂದ ಹಚ್ತಾರೆ ಒಡಮಸ್? ಅಮ್ಮ ಏನಂದ್ರೆ ಒಂದು ಸ್ಮಾಲ್ ಅನಿಮಲ್ಸು ಸ್ವಲ್ಪ ಇಯರ್ಸ್ಗೆ ಎವಲ್ಯೂಷನ್ ಆಗ್ತಾವಂತೆ. ಸ್ವಲ್ಪ ಇಯರ್ಸ್ ಆಗೋಕ್ಕೆ, ಫ್ಯೂ ಇಯರ್ಸ್ ಒಂದು 30-40 ಇಯರ್ಸ್ಗೆ ಎವಲ್ಯೂಷನ್ ಆಗ್ತಾವೆ ಅವು. ಎವಲ್ಯೂಷನ್ ಅಂದರೆ ಮಂಗದಿಂದ ಮಾನವದಿಂದ ಬೇರೆ ಥರ. ಒಂದೊಂದು ಸೊಳ್ಳೆ ನೀವು ಹೇಳ್ತೀವಿ ಕಾಕ್ರೋಚ್ ಡೈನೋಸಾರ್ ಕಾಲಿದೆ ಅಂತ, ನಾವು ಫಸ್ಟೇ ಹೊಡ್ದು ಅಲ್ಲಿಂದ ಇದಾಗಿ ಎವಲ್ಯೂಷನ್. ಎಲ್ಲ ಈ ಕಡೆ ನೋಡ್ರಿ ಪಪ್ಪು. ದೊಡಮ್ಮ ಹತ್ರ ಬರ್ರಿ, ದೊಡಮ್ಮ ಹತ್ರ ಬರ್ರಿ. ಇಲ್ಲಿ ನೋಡಿ ಪಪ್ಪು. ಮತ್ತೆ ಇಲ್ಲಿನ ಜನದ್ದು ಬಂದಿದ್ದವ್ರದ್ದು ಸಿವಿಕ್ ಸೆನ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ, ಈ ಬರ್ಡ್ಸಿಗೆಲ್ಲ ಸುಮಾರು ಜನ ಅವ್ರ ತಂದೆ ಚಿಪ್ಸ್ ಎಲ್ಲ ಫೀಡ್ ಮಾಡ್ತಾಯಿದ್ರು. ಅದಲ್ದಲೇ ಸ್ಯಾಡ್ ಪಾರ್ಟ್ ಏನು ಅಂತಂದರೆ, ನಾವಲ್ಲಿ ಹೆಬ್ಬಾವು ನೋಡೋಕೆ ಹೋಗಿದ್ವಲ್ಲ, ಅಲ್ಲಿ ಯಾರೋ ಒಬ್ಬರು ಕಲ್ಲು ಸಮೇತ ತೊಗೊಂಡಿದ್ರು ಅದು ಹೊಡಿಯೋಕ್ಕೆ. ಅದಕ್ಕೆ ಅಪ್ಪ ಎಂಥ ಜನನಪ್ಪ ಅಂತ ಅನ್ನಿಸ್ತಿತ್ತು. ಮತ್ತು ಹಿಪ್ಪೋಪೊಟಮಸ್ ಹತ್ರ ಪ್ಲಾಸ್ಟಿಕ್ ಬಾಟಲ್ಗಳು ಅದನ್ನೆಲ್ಲನೂ ಹಾಕಿದ್ರು. ಅದು ನೋಡಿ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು. ಇಲ್ಲಿ ಸರ್ಕಾರದವರು ಜನಗಳಿಗೆ ಏನೇ ಫೆಸಿಲಿಟಿ ಮಾಡಿದ್ರು ನಾವುಗಳು ಹೆಂಗೆ ಅದನ್ನ ಹಾಳು ಮಾಡೋದು ಅಂತಲೇ ನೋಡ್ತಾ ಇರ್ತೀವಿ. ನನ್ನ ಕೈಲಿ ಆದಷ್ಟು ನಾನು ವಿಡಿಯೋ ತೊಗೊಂಡಿದ್ದೀನಿ ಇಲ್ಲಿ. ನನ್ನ ವಿಡಿಯೋ ಹೇಗೆ ಬಂದಿದೆ, ನಿಮಗೆ ಹೇಗೆ ಅನ್ನಿಸ್ತಾ ಅನ್ನೋದೆಲ್ಲದನ್ನೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.